ಪ್ರಕೃತಿ ತುಂಬ ಅಂದರೆ ತುಂಬಾ ಸೋಮಾರಿ. ಮನೇಲಿ ಒಂದು ಕೆಲಸನೂ ಮಾಡ್ತಾ ಇರಲ್ಲ. ಹೀಗಿರೋಳಿಗೆ ಅಪ್ಪ ಅಮ್ಮ ರಮೇಶ್ ಜೊತೆ ಮದುವೆ ಮಾಡ್ತಾರೆ. ಮದುವೆ ಆಗಿದ್ದ ಹೊಸದ್ರಲ್ಲಿ ಮನೆ ಎಲ್ಲ ಕೆಲಸನೂ ಅತ್ತೆ ಮತ್ತೆ ನಾದ್ನಿನೇ ಮಾಡ್ತಾ ಇರ್ತಾರೆ. ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಪ್ರಕೃತಿಗೆ ಕೆಲಸ ಹೇಳೋಕೆ ಶುರು ಮಾಡ್ತಾರೆ. ಪ್ರಕೃತಿ, ಇವತ್ತು ಎಲ್ರಿಗೂ ನೀನೇ ತಿಂಡಿ ಮಾಡ್ಕೊಡಮ್ಮ. ನೀನು ಹೇಗೆ ಅಡುಗೆ ಮಾಡ್ತೀಯ ಅಂತ ನಾವು ರುಚಿ ನೋಡ್ತೀವಿ. ಏನು ಅಡುಗೆನಾ? ಅಯ್ಯೋ ದೇವ್ರೆ, ಇಲ್ಲಿವರೆಗೂ ಒಂದಿನೂ ನನಗೆ ಅಡುಗೆ ಮಾಡಿನೇ ಗೊತ್ತಿಲ್ಲ. ಈ ಅತ್ತೆ ನೋಡಿದರೆ ಎಲ್ರಿಗೂ ಸೇರಿಸಿ ಅಡುಗೆ ಮಾಡುವಂತಿದ್ದಾರಲ್ಲ, ಹೇಗಾದರೂ ತಪ್ಪಿಸ್ಕೋಬೇಕಿವಾಗ. ಅಯ್ಯೋ ಅತ್ತೆ, ನಾನು ಇವತ್ತು ಅಡುಗೆ ಮಾಡಿಕೊಡ್ಬೇಕು ಅಂತಲೇ ಇದ್ದೆ. ಆದರೆ ನನಗೊಂದು ಸೊಂಟ ನೋವು ಅಂದರೆ ಅತ್ತೆ, ಅಯ್ಯೋ ದೇವ್ರೇ, ಅಬ್ಬಬ್ಬಾ, ಈ ನೋವು ಕೊಡೋ ಬದಲು ನನ್ನೇ ಕರ್ಸ್ಕೊಂಡ್ಬಿಡು ಭಗವಂತ. ಅಯ್ಯೋ ಯಾಕಮ್ಮ ಪ್ರಕೃತಿ ಹೀಗೆಲ್ಲ ಮಾತಾಡ್ತಿದ್ಯಾ? ಇಷ್ಟಕ್ಕೆಲ್ಲ ಸಾಯೋ ಮಾತಾಡ್ತಾರೆ ನಮ್ಮ. ನೋಡು, ನೀನು ನಮ್ಮನೆ ಸೊಸೆ. ಇವಾಗ ನಿನಗೇನಾದರೂ ಆದರೆ ನಮಗೆ ತಡ್ಕೊಳಕ್ಕಾಗಲ್ಲಮ್ಮ. ನಾನಿದ್ದೀನಲ್ಲ, ನೀನು ರೆಸ್ಟ್ ಮಾಡು, ಎಲ್ಲ ಸರಿಯಾಗುತ್ತೆ. ನಾನೇ ತಿಂಡಿ ಮಾಡ್ತೀನಿ. ಹಾಂ, ಮತ್ತು ನಾನು ಆ ಕಡೆ ಹೋದೆ ಅಂತ ನೀನು ಎದ್ದು ಓಡಾಡೋದೆಲ್ಲ ಮಾಡಬೇಡ, ರೆಸ್ಟ್ ಮಾಡು. ವಾವ್, ಅಂತೂ ಇಂತೂ ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೊಂಡೆ. ಹೀಗೆ ದಿನಾಲೂ ಏನಾದರೂ ಹೇಳಿ ತಪ್ಪಿಸ್ಕೋಬೇಕು. ಒಳ್ಳೆ ರೆಸ್ಟ್ ಮಾಡ್ಬೋದು, ಹಾಗೆ ಕೆಲಸ ಮಾಡೋದು ತಪ್ಪುತ್ತೆ. ಇವತ್ತೆಲ್ಲಿ ನಾನು ಕೆಲಸ ಮಾಡಬೇಕಾಗುತ್ತೆ ಅಂತ ಪ್ರಕೃತಿ ತನ್ನ ಅತ್ತೆ ಎದುರಿಗೆ ಏನೋ ಒಂದು ನಾಟಕ ಮಾಡಿ ತಪ್ಪಿಸ್ಕೋತಾಳೆ. ಪಾಪ ಶಾರದಾ ತನ್ನ ಸೊಸೆಗೆ ನಿಜವಾಗ್ಲೂ ಸೊಂಟ ನೋವು ಅಂದ್ಕೊಂಡು ಮನೆ ಎಲ್ಲ ಕೆಲಸನೂ ಅವಳೇ ಮಾಡ್ತಾ ಇರ್ತಾಳೆ. ಹೀಗೆ ಒಂದೆರಡು ದಿನ ಕಳೆಯುತ್ತೆ. ಒಂದಿನ ರಮೇಶ್ ತನ್ನ ಎಲ್ಲ ಬಟ್ಟೆನೂ ತನ್ನ ಹೆಂಡತಿ ಹತ್ರ ತೊಳೆಯೋಕೆ ಹೇಳಿರ್ತಾನೆ. ಛೇ, ಇವರೇನೋ ಬಟ್ಟೆ ತೊಳೆದಾಕು ಅಂತ ಹೇಳ್ಬಿಟ್ಟು ಹೋದ್ರು. ಏನಾದರೂ ನಾಟಕ ಮಾಡಿ ತಪ್ಪಿಸ್ಕೊಳ್ಳೋಣ ಅಂದರೆ ಬೇಗ ಸಿಕ್ಕಾಕೊಳ್ತೀನಿ. ಇವಾಗ ಏನು ಮಾಡೋದು? ಅಯ್ಯಯ್ಯೋ, ಇಷ್ಟೊಂದು ಬಟ್ಟೆ ಇದ್ದಾವೆ. ನಾನು ಇವತ್ತು ತೊಳೆದ್ರೆ ನಾಳೆ ಬೆಳಗ್ಗೆ ನಿಜವಾಗ್ಲೂ ಎದ್ದೇಳಲ್ಲ. ಹೀಗೆ ಪ್ರಕೃತಿ ತಾನೊಬ್ಳೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲೇ ನಾದ್ನಿ ದೀಪ ಅಲ್ಲಿಗೆ ಬರ್ತಾಳೆ. ಏನದಕ್ಕೆ ಇಷ್ಟೊಂದು ಬಟ್ಟೆ ಇಟ್ಕೊಂಡು ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ? ಅದು ದೀಪ, ಏನು ಅಂತ ಹೇಳಿ, ನಾನು ನಿಮ್ಮ ಅಣ್ಣ ನೋಡಿದ್ರೆ ಇಷ್ಟೊಂದು ಬಟ್ಟೆ ರಾಶಿ ಮಾಡಿಟ್ಟು ಎಲ್ಲ ತೊಳಿ ಅಂತ ಹೇಳ್ಬಿಟ್ಟು ಹೋದ್ರು. ಆದರೆ ನನಗೆ ಚಿಕ್ಕಲ್ಲಿಂದನೂ ಬಟ್ಟೆ ಸೋಪ್ ಮುಟ್ಟಿದ್ರೆ ಸಾಕು ಅಲರ್ಜಿ ಆಗಿ ಕೈಯೆಲ್ಲ ದಪ್ಪ ಆಗತ್ತೆ ಕಣೆ ದೀಪ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ಅದಕ್ಕೆ? ಇಷ್ಟೆಲ್ಲ ಆಗುತ್ತೆ ನಿಮಗೆ? ಹೌದು ದೀಪ, ಲಾಸ್ಟ್ ಟೈಮ್ ಒಂದ್ಸಾರಿ ಅಪ್ಪ ಅಮ್ಮ ಮನೇಲಿರಲಿಲ್ಲ ಅಂತ ಅವ್ರ ಬಟ್ಟೆ ತುಂಬ ಇದ್ದು ಅಂತ ತೊಳೆಯೋಣ ಅಂತ ತೊಳೆದೆ. ಆದರೆ ಮಾರನೇ ದಿನ ಪೂರ್ತಿ ಕೈ ನೋಡೋ ಹಾಗೆ ಇರಲಿಲ್ಲ ದೀಪ. ಡಾಕ್ಟರ್ ಅವಾಗ ಹೇಳಿದ್ರು, ಇನ್ನೊಂದು ಸಾರಿ ಬಟ್ಟೆ ತೊಳಿಬೇಡಿ, ನಿಮಗೆ ಅದರಿಂದ ಅಲರ್ಜಿ ಆಗುತ್ತೆ, ಕೈ ಹೀಗೆ ದಪ್ಪ ಆಗುತ್ತೆ, ಆಮೇಲೆ ಇನ್ನೊಂದ್ಸರಿ ತೊಳೆದ್ರೆ ಕೈ ಕಟ್ಟೆ ಮಾಡಬೇಕಾಗತ್ತೆ, ನೀವಿನ್ಯಾವತ್ತೂ ಬಟ್ಟೆ ತೊಳಿಬೇಡಿ ಅಂತ ಹೇಳಿಬಿಟ್ರು ದೀಪ. ಅಯ್ಯಯ್ಯೋ, ಏನು ಹೇಳ್ತಿದ್ದೀರಾ ಅದಕ್ಕೆ? ಇಷ್ಟೆಲ್ಲ ಆಗಿದೆಯಾ? ನೀವು ಮೊದಲೇ ಹೇಳೋದಲ್ವಾ ಅದಕ್ಕೆ ಹೀಗೆಲ್ಲ ಆಗಿದೆ ಅಂತ? ಹೇಗೆ ಹೇಳೋದು ದೀಪ? ನಾನು ಈ ಮನೆ ಸೊಸೆ ಆಗಿ ಆರಾಮಾಗಿ ಕುತ್ಕೊಂಡು ನಿಮ್ಮ ಹತ್ರ ಎಲ್ಲ ಕೆಲಸ ಮಾಡ್ಸೋಕ್ಕಾಗುತ್ತಾ ಹೇಳು? ಅಯ್ಯೋ ಅದಕ್ಕೆ ಏನು ಹೀಗೆ ಮಾತಾಡ್ತಿದ್ದೀರಾ? ನಿಮ್ಮ ಕಷ್ಟ ಸುಖ ಎಲ್ಲ ಯಾರು ಕೇಳ್ತಾರೆ? ನಾವೇ ತಾನೇ ಕೇಳಬೇಕು. ನೀವು ಒಳ್ಳೆ, ಸರಿ ಬಿಡಿ, ನಾನೇ ಎಲ್ಲ ಬಟ್ಟೆ ತೊಳಿತೀನಿ, ನೀವು ಹೋಗಿ ರೆಸ್ಟ್ ಮಾಡಿ. ಅಯ್ಯೋ ಬೇಡ ದೀಪ, ನಿನಗೆ ಯಾಕೆ ಸುಮ್ಮನೆ ನನ್ನಿಂದ ತೊಂದರೆ ಹೇಳು? ಅಯ್ಯೋ ಅದಕ್ಕೆ ಇದರಲ್ಲಿ ತೊಂದರೆ ಅಂತ ಏನಿಲ್ಲ, ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಹೋಗಿ ರೆಸ್ಟ್ ಮಾಡಿ. ನಾನು ಇದೆಲ್ಲ ಬಟ್ಟೆ ತೊಳೆದು ಒಣಗಾಕಿ ಬರ್ತೀನಿ. ವಾವ್, ಏನು ಪ್ಲ್ಯಾನ್ ಮಾಡ್ತೀಯ ಪಕ್ಕು ನೀನು? ಹೀಗೆ ಎಲ್ಲರೂ ಮರಳು ಮಾಡಿಕೊಂಡ್ರೆ ಮನೇಲಿ ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ, ನಾನು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಹೀಗೆ ಪ್ರಕೃತಿ ಗಂಡನ ಮನೇಲಿ ಎಲ್ಲರ ಹತ್ರನೂ ನಾಟಕ ಮಾಡಿಕೊಂಡೆ ಎಲ್ಲ ಕೆಲಸನೂ ತನ್ನ ನಾದ್ನಿ ಮತ್ತೆ ಅತ್ತೆ ಹತ್ರನೇ ಮಾಡಿಸ್ತಿರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ತುಂಬ ದಿನಗಳಾದಮೇಲೆ ಪ್ರಕೃತಿ ತವ್ರ ಮನೆಗೆ ಬಂದಿರ್ತಾಳೆ. ಏನೇ ಪಕ್ಕು, ಗಂಡನ ಮನೇಲಾದರೂ ಎಲ್ಲ ಕೆಲಸ ಮಾಡ್ತಿದ್ಯಾ ಅಥವಾ ಹೀಗೆ ಇಲ್ಲಿರ್ತಿದ್ಯಲ್ಲ ಹಾಗೆ ಸೋಮಾರಿತನ ಮಾಡ್ತಾ ಇದೆಯಾ? ಅಯ್ಯೋ ಏನದಕ್ಕೆ ಹೀಗೆ ಕೇಳಿಬಿಟ್ರಿ? ನನ್ನ ಗಂಡನ ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡೋದು ಗೊತ್ತಾ? ನನ್ನ ಅತ್ತೆ ಮತ್ತು ನನ್ನ ನಾದ್ನಿ ಅಂತೂ ಒಂದು ಕೆಲಸನೂ ಮುಟ್ಟಲ್ಲ. ನನಗಂತೂ ಪುರ್ಸತ್ತೆ ಇಲ್ಲ ಅದಕ್ಕೆ ಮನೇಲಿ. ಹೌದೇನೆ ಪಕ್ಕು, ನಿಜ ಹೇಳ್ತಿದ್ಯೇನೆ? ಏನೋ ಕಣೆ, ನೀನು ನಿನ್ನ ಗಂಡನ ಮನೇಲಿ ಎಲ್ಲರ ಜೊತೆ ಹೊಂದ್ಕೊಂಡು ಖುಷಿಯಾಗಿದ್ರೆ ಅಷ್ಟೇ ಸಾಕು ಕಣೆ, ನಮ್ಗೆ ಅದೇ ಸಂತೋಷ. ಹೌದು ಅದಕ್ಕೆ, ನನಗಂತೂ ಅಲ್ಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿತ್ತು. ಅದಕ್ಕೆ ಒಂದು ವಾರ ರೆಸ್ಟ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ನನಗೆಲ್ಲ ಮಾಡಿಕೊಡಿ ಆಯಿತಾ? ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಇನ್ಮೇಲಿಂದ ನನ್ನ ಬಗ್ಗೆ ನೀವು ತಲೆನೇ ಕೆಡ್ಸ್ಕೋಬೇಡಿ.
ನಿಜ ಹೇಳಬೇಕು ಅಂದರೆ ನಿಮಗಿಂತನೂ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ ಗೊತ್ತಾ. ನೋಡಿದ್ಯೇನೆ, ಯಾವಾಗಲೂ ನಿಮ್ಮ ತಂಗಿ ಏನು ಕೆಲಸ ಮಾಡಲ್ಲ ಅಂತ ಬೈತಾ ಇರ್ತಿದ್ಯಲ್ಲ, ಇವಾಗ ನೋಡು ಅವಳ ಗಂಡನ ಮನೇಲಿ ಸೈ ಅನ್ಸ್ಕೊಂಡಿದ್ದಾಳೆ. ನೀನೇ ಅವಳ ಹತ್ರ ಎಲ್ಲ ಕಲಿಬೇಕು, ಅಷ್ಟು ಚೆನ್ನಾಗಿ ಕಲ್ತಿದ್ದಾಳೆ ಎಲ್ಲನೂ. ಆಹಾ ಸಾಕು ಸಾಕು, ಸುಮ್ಮನೆ ಇರಿ. ನಿಮ್ಮ ತಂಗಿನ ಹೊಗಳಿದ್ದು. ಅಬ್ಬಾ, ಏನೋ ಸುಳ್ಳು ಹೇಳಿ ಅಣ್ಣ ಅದಕ್ಕೆನಂತೂ ನಂಬಿಸ್ಬಿಟ್ಟೆ. ಇನ್ಮೇಲೆ ಅಣ್ಣ ಅದಕ್ಕೆ ಇಬ್ಬರು ನನ್ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ. ಇಲ್ಲೂ ಆರಾಮಾಗಿರ್ಬೋದು, ಅಲ್ಲೂ ಆರಾಮಾಗಿರ್ಬೋದು. ಆವು. ಪ್ರಕೃತಿ ತನ್ನ ತವ್ರ ಮನೆಗೆ ಬಂದು ಒಂದು ಒಳ್ಳೆ ಡ್ರಾಮಾ ಮಾಡಿ ಎಲ್ಲರನ್ನೂ ನಂಬಿಸ್ತಾಳೆ. ಪಾಪ ಪ್ರಕೃತಿ ಅಣ್ಣ ಅದಕ್ಕೆ ಇಬ್ಬರು ತಂಗಿ ನಿಜಾನೇ ಹೇಳ್ತಿದ್ದಾಳೆ ಅಂದ್ಕೊಂಡು ಅವಳು ಹೇಳಿದ್ದನ್ನೇ ನಂಬ್ತಾರೆ. ಹೀಗೆ ಆರಾಮಾಗಿ ತವ್ರ ಮನೇಲೂ ಏನೂ ಕೆಲಸ ಮಾಡದೆ 1 ವಾರ ಕಳೀತಾಳೆ. 1 ವಾರ ಆದಮೇಲೆ ಪ್ರಕೃತಿ ಗಂಡನ ಮನೆಗೆ ಮತ್ತೆ ವಾಪಸ್ ಬರ್ತಾಳೆ. ಮೊದಲನೇ ದಿನ ಶಾರದಾ ಏನು ಹೇಳ್ದೆ ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ. ಆದರೆ ಮಾರನೇ ದಿನ ಪ್ರಕೃತಿ, ಮನೇಲಿ ರೇಷನ್ ಎಲ್ಲ ಖಾಲಿಯಾಗಿದೆ, ನಿನ್ನ ಗಂಡ ಬೇರೆ ಮನೇಲಿಲ್ಲ, ದೀಪುನು ಅವಳ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ದಾಳೆ, ನನಗೆ ಬೇರೆ ತುಂಬ ದೂರ ನಡ್ಕೊಂಡು ಹೋದರೆ ಆಗಲ್ಲ, ನೀನೇ ಸ್ವಲ್ಪ ಹೋಗಿ ತಗೊಂಡು ಬರ್ತೀಯಮ್ಮ. ಹಾಂ, ಅಯ್ಯಯ್ಯೋ ಈ ಬಿಸಿಲಲ್ಲಿ ನಾನು ಹೊರಗಡೆ ಹೋಗ್ಬೇಕಾ? ಅಯ್ಯೋ ಈ ಬಿಸಿಲಲ್ಲಿ ಹೊರಗಡೆ ಹೋದರೆ ಕಪ್ಪಾಗಿ ಹೋಗ್ತೀನಿ, ಅದು ಬೇರೆ ಸುಸ್ತಾಗಿ ಹೋಗುತ್ತೆ, ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಅಯ್ಯೋ ಅತ್ತೆ, ನಾನಾ? ಅಯ್ಯೋ ಅದು ಅತ್ತೆ, ತವ್ರ ಮನೆಗೆ ಹೋಗಿದ್ನಲ್ಲ, ನನ್ನ ಅತ್ತಿಗೆಗೆ ಬೇರೆ ಹುಷಾರಿರಲಿಲ್ಲ, ಹಾಗಾಗಿ ಮನೆ ಎಲ್ಲ ಕೆಲಸನೂ ನಾನೇ ಮಾಡಿದ್ದು ಅತ್ತೆ. 1 ವಾರ ಎಲ್ಲ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಅತ್ತೆ. ಮೈಕೈ ಎಲ್ಲ ನೋವು ಶುರುವಾಗಿದೆ, ಅದು ಬೇರೆ ತುಂಬ ಸುಸ್ತು ಅತ್ತೆ. ಈ ಬಿಸಿಲಲ್ಲಿ ಅಲ್ಲಿವರೆಗೂ ಹೋದರೆ ತಲೆ ಸುತ್ತಿ ಬಿದ್ದೇ ಬಿಡ್ತೀನಿ ಅನ್ಸುತ್ತೆ. ಅಯ್ಯೋ ಹೌದೇನೆ ಪ್ರಕೃತಿ, ಅಷ್ಟೆಲ್ಲ ಕೆಲಸ ಯಾಕೆ ಮಾಡೋಕೆ ಹೋದೆ ಮಗಳೇ? ಇವಾಗ ನೋಡು ನೀನೇ ಎಷ್ಟೊಂದು ಸೊರಗೋಗಿದ್ಯಾ. ಏನು ಮಾಡೋದು ಅತ್ತೆ, ಪಾಪ ಅದಕ್ಕೆ ಎದ್ದು ಓಡಾಡೋಕ್ಕೂ ಆಗ್ತಿರಲಿಲ್ಲ, ಹಾಗಾಗಿ ಮನೆ ಎಲ್ಲ ಕೆಲಸನೂ ಹಾಗೇ ಇರ್ತಿತ್ತು. ನೋಡ್ತಾ ನೋಡ್ತಾ ಹೇಗೆ ಸುಮ್ಮನೆ ಇರೋದು ಹೇಳಿ? ಅದಕ್ಕೆ ಎಲ್ಲ ಕೆಲಸನೂ ನಾನೇ ಮಾಡಿದೆ. ಅಣ್ಣ ಒಬ್ಬನೇ ಎಷ್ಟು ಅಂತ ಮಾಡ್ತಾನೆ ಅಲ್ವಾ? ಅದು ನಿಜಾನೇ. ಸರಿ ಹೋಗಲಿ ಬಿಡಮ್ಮ, ನೀನು ರೆಸ್ಟ್ ಮಾಡು, ನಾನೇ ಹೋಗಿ ಎಲ್ಲ ರೇಷನ್ ತಗೊಂಡು ಬರ್ತೀನಿ, ನೀನು ಹುಷಾರು. ಸರಿ ಅತ್ತೆ, ನೀವು ನಿಧಾನ ಹೋಗಿ ಬನ್ನಿ ಆಯಿತಾ? ಆಹಾ, ಹೀಗೆ ದಿನಾಲು ಏನಾದರೂ ತಲೆ ಓಡಿಸಿ ಇವ್ರನ್ನೆಲ್ಲ ಮರಳು ಮಾಡಿದರೆ ನನಗೆ ಒಳ್ಳೆ ರೆಸ್ಟು. ಇನ್ನೇನು ಮಾಡೋದು, ಪಾಪ ಸೊಸೆಗೆ ಸುಸ್ತಾಗಿದೆಯಲ್ಲ ಅಂತ ಶಾರದಾನೇ ನಿಧಾನವಾಗಿ ಮಾರ್ಕೆಟಿಗೆ ಬರ್ತಾಳೆ. ಅವಳಿಗೆ ವಯಸ್ಸಾಗಿದ್ದರಿಂದ ಹೊರಗಡೆ ಬಿಸಿಲನ್ನ ತಡೆಯೋಕ್ಕಾಗದೆ ತಲೆ ಸುತ್ತಿ ಕೆಳಗೆ ಬೀಳ್ತಾಳೆ. ಅಯ್ಯೋ ಅಮ್ಮ, ನೀನು ಯಾಕಮ್ಮ ಬರೋಕೆ ಹೋದೆ ಇಲ್ಲಿಗೆ? ನೀನಿಗೆ ನಡ್ಕೊಂಡು ಬಂದರೆ ಆಗಲ್ಲ ಅಂತ ಗೊತ್ತು ತಾನೇ? ಗೊತ್ತಿದ್ದು ಯಾಕೆ ಬರೋಕೆ ಹೋದೆ? ಮನೇಲಿ ಇದ್ದಿದ್ರೆ ಆಗ್ತಿತ್ತು ತಾನೇ, ಅದಕ್ಕೆ ಕೇಳಿದರೆ ತಂದು ಕೊಡ್ತಿದ್ರಲ್ವಾ? ಅದು ದೀಪು, ನಿನ್ನ ಅತ್ತಿಗೆಗೆ ಯಾಕೋ ಮೈ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದು ಕಣೆ, ಅದಕ್ಕೆ ಅವಳನ್ನ ಮನೇಲಿ ಬಿಟ್ಟು ನಾನೇ ಮಾರ್ಕೆಟಿಗೆ ಬಂದೆ. ತುಂಬ ಬಿಸಿಲಿತ್ತಲ್ಲ, ಹಾಗಾಗಿ ಸ್ವಲ್ಪ ತಲೆ ಸುತ್ತಿತು ಅಷ್ಟೇ. ಏನಮ್ಮ ಅಷ್ಟೇ ಅಂತೀಯಾ? ಛೇ, ಯಾಕೋ ಈ ಅದಕ್ಕೆ ಬರ್ತಾ ಬರ್ತಾ ಎಲ್ಲ ಕೆಲಸನೂ ನಮ್ಮ ಹತ್ರನೇ ಮಾಡಿಸ್ತಾ ಇದ್ದಾರೆ. ಅವ್ರು ಮಾತ್ರ ಆರಾಮಾಗಿ ರಾಣಿ ಥರ ಮನೇಲೇ ಇರ್ತಾರೆ. ದೀಪು, ಹಾಗೆಲ್ಲ ಮಾತಾಡಬಾರ್ದು ಕಣೆ ಅದಕ್ಕೆ ಬಗ್ಗೆ. ಪಾಪ ಏನೋ ಮೈ ಹುಷಾರಿರಲಿಲ್ಲ ಅನ್ಸುತ್ತೆ, ಅದಕ್ಕೆ ಆಗಲ್ಲ ಅಂತ ಹೇಳಿರ್ತಾಳೆ. ಅಮ್ಮ ನೀನು ಸುಮ್ಮನೆ ಇರ್ತೀಯಾ? ನಿನ್ನ ಸೊಸೆನ ವಹಿಸ್ಕೊಂಡು ಬರಬೇಡ ಇವಾಗ. ಸರಿ ನೀನು ಬಾ, ಮೊದಲು ಡಾಕ್ಟ್ರ್ ಹತ್ರ ಹೋಗೋಣ. ಪಾಪ ಇಷ್ಟೆಲ್ಲ ಆದ್ರೂ ಶಾರದಾ ಮಾತ್ರ ತನ್ನ ಸೊಸೆನೇ ವಹಿಸ್ಕೊಂಡು ಮಾತಾಡ್ತಾ ಇರ್ತಾಳೆ. ಶಾರದನಿಗೆ ಮೈ ಹುಷಾರಿಲ್ಲ ಅನ್ನೋದು ಕೇಳಿ ಪ್ರಕೃತಿ ಅಣ್ಣ ಅದಕ್ಕೇನು ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ಮೇಡಮ್, ನೀವು ತುಂಬ ಕೆಲಸ ಮಾಡ್ತೀರಾ ಅನ್ಸುತ್ತೆ, ಅದಕ್ಕೆ ನೀವು ತುಂಬ ವೀಕ್ ಆಗಿದ್ದೀರಾ. ನೋಡಿ, ಇನ್ಮೇಲಾದರೂ ರೆಸ್ಟ್ ಮಾಡಿ. ನೀವು ರೆಸ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಜೀವಕ್ಕೆ ತೊಂದರೆ. ಸರಿ ಮೇಡಮ್, ನಾನಿನ್ನು ಹೊರಡ್ತೀನಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂಟಿ, ಸೊಸೆ ಮನೇಲಿದ್ದಾಳೆ, ಎಲ್ಲ ಕೆಲಸನೂ ಅವಳೇ ನೋಡ್ಕೋತಾಳೆ ತಾನೇ, ನೀವು ಯಾಕೆ ಎಲ್ಲ ಕೆಲಸ ಮಾಡಿ ಸುಸ್ತು ಮಾಡ್ಕೋತೀರಾ? ರೆಸ್ಟ್ ಮಾಡೋದಲ್ವಾ ಆಂಟಿ? ಅಯ್ಯೋ ಅಂಥದ್ದೇನು ಕೆಲಸ ಮಾಡಿಲ್ಲಮ್ಮ ನಾನು. ಪ್ರಕೃತಿ ತವ್ರ ಮನೆಗೆ ಬಂದಿದ್ಲಲ್ಲ, ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಷ್ಟೇ. ಹೌದು, ನೀನು ಆರಾಮಾದ್ಯಾ? ಇವಾಗ ಹೇಗಿದೆ ಆರೋಗ್ಯ ಎಲ್ಲ? ಚೆನ್ನಾಗಿದೆಯಾ? ಅಯ್ಯೋ ಏನಂಟಿ ಹೀಗೆ ಕೇಳ್ತಿದ್ದೀರಾ? ಅಂಥದ್ದೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಅಯ್ಯಯ್ಯೋ, ನಾನೇ ಮಾರ್ಕೆಟಿಗೆ ಹೋಗ್ಬೇಕಿತ್ತು. ಈ ಅತ್ತೆನ ಮಾರ್ಕೆಟಿಗೆ ಕಳಿಸಿ
ಅದಕ್ಕೆ ಮನೆಗೆ ಬರೋ ಹಾಗಾಯ್ತು. ನನ್ನ ನಾಟಕ ಎಲ್ಲ ಇವತ್ತು ಬಯಲು ಮಾಡ್ತಾರೆ, ನನಗೆ ಗೊತ್ತಾಯ್ತು. ಅಯ್ಯೋ, ಏನಮ್ಮ ಹೀಗೆ ಹೇಳ್ತಿದ್ಯಾ? ಅಲ್ಲ, ಪ್ರಕೃತಿ ಅದಕ್ಕೆ ಹುಷಾರಿರ್ಲಿಲ್ಲ, ಅದಕ್ಕೆ ತವ್ರ ಮನೆಗೆ ಹೋದಾಗಿಂದ ಎಲ್ಲ ಕೆಲಸನೂ ನಾನೇ ಮಾಡಿದೆ ಅಂತ ಹೇಳ್ತಿದ್ಲು. ಅದಕ್ಕೆ ತುಂಬ ಸುಸ್ತಾಗಿದೆ ಅತ್ತೇನೆ ಅಂತಲೂ ಹೇಳಿದ್ಲು. ಏನು ಹೀಗೆ ಹೇಳಿದ್ಲ? ಓ, ಅಂದರೆ ನಮ್ಮನೆಗೆ ಬಂದು ಗಂಡನ ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡೋದು ಅಂತ ಹೇಳಿ 1 ವಾರ ರಾಣಿ ಥರ ನನ್ನ ಹತ್ರ ಸೇವೆ ಮಾಡಿಸ್ಕೊಂಡಿದ್ದಾಳೆ ಆರಾಮಾಗಿ. ಇಲ್ಲಿಗೆ ಬಂದು ಈ ಥರ ಹೇಳಿ ನಿಮ್ಮೆದ್ರಿಗೆ ನಾಟಕ ಮಾಡಿದ್ದಾಳೆ. ಇವಳು ಅವಾಗಿಂದನೂ ಹೀಗೆ ಏನಾದರೂ ಒಂದು ನಾಟಕ ಮಾಡಿ ಕೆಲಸದಿಂದ ತಪ್ಪಿಸ್ಕೊಳ್ತಿದ್ಲು. ಗಂಡನ ಮನೇಲಾದರೂ ನೆಟ್ಟಿಗಿರ್ತಾಳೆ ಅಂದರೆ ಇಲ್ಲೂ ಹೀಗೆ ನಾಟಕ ಮಾಡ್ತಿದ್ದಾಳೆ. ಏನು ನಾಟಕನ? ಲೇ ಪ್ರಕೃತಿ, ನಿನ್ನ ಸೊಸೆಗಿಂತ ನನ್ನ ಮಗಳ ಥರನೇ ನೋಡ್ಕೊಂಡ್ವಲ್ಲೇ ನಾವೆಲ್ಲ. ಆದರೆ ನೀನು ನಮ್ಮೆದ್ರಿಗೆ ಹೀಗೆಲ್ಲ ನಾಟಕ ಮಾಡ್ಕೊಂಡು ಮಜಾ ತಗೋತಿದ್ಯಾ? ಇವತ್ತಿಗೆ ಮುಗೀತು, ನಿನ್ನೆಲ್ಲ ನಾಟಕಕ್ಕೂ ಇವತ್ತೇ ಪೊಲೀಸ್ ಸ್ಟಾಪು. ನೋಡು, ಇವತ್ತಿನಿಂದ ಈ ಮನೇಲಿ ಎಲ್ಲ ಕೆಲಸನೂ ನೀನೇ ಮಾಡಬೇಕು. ಒಂದು ಕೆಲಸನೂ ಯಾರೂ ಮುಟ್ಟಲ್ಲ, ನೆನ್ಪಿಟ್ಕೋ. ಒಂದು ಕೆಲಸನೂ ಬೇರೆಯವ್ರ ಹತ್ರ ಮಾಡಿಸೋ ಹಾಗಿಲ್ಲ. ಪ್ರಕೃತಿ ಎಲ್ರೆದ್ರಿಗೂ ಸಿಕ್ಕಾಕೊಂಡ್ಮೇಲೆ, ಹಾಗೆ ಅವಳ ಬಂಡವಾಳ ಎಲ್ಲರ ಮುಂದೆ ಬಯಲಾದ್ಮೇಲೆ ಎಲ್ಲರೂ ಬಾಯಿಗೆ ಬಂದಂಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಶಾರದಾ ಇಡೀ ಮನೆ ಕೆಲಸನೂ ಅವಳೊಬ್ಬಳೇ ಮಾಡಬೇಕು ಅಂತ ವಾರ್ನಿಂಗ್ ಕೊಡ್ತಾಳೆ. ಪಾಪ ಪ್ರಕೃತಿ ಮಾಡಿದ ತಪ್ಪಿಗೆ ಅನಿವಾರ್ಯವಾಗಿ ಇಡೀ ಮನೆ ಕೆಲಸನ ಅವಳೇ ಮಾಡಬೇಕಿನ್ಮೇಲೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.